ಸಂಪಾದನೆ ಮುಖ್ಯವೋ? ಸಂಬಂಧ ಮುಖ್ಯವೋ? ಇಂದು ರಾತ್ರಿ ರೆಸ್ಟೋರೆಂಟಿನಲ್ಲಿ ಊಟ ಮಾಡೋಣವೆಂದು ಗಂಡ ಹೇಳಿದ್ದರಿಂದ ಸ್ವಲ್ಪ ಮುಂಚಿತವಾಗಿಯೇ ಆಫೀಸಿನಿಂದ ಬಂದ ಹೆಂಡತಿ ಅವನಿಗಾಗಿ ಕಾಯತೊಡಗಿದಳು. ಅವನು ಹೇಳಿದ್ದ ಸಮಯ ಮೀರುತ್ತಿದ್ದಂತೆ ಈಕೆಗೆ ಕೋಪ ಬಂತು. ಎಲ್ಲಿದ್ದೀಯಾ? ಈಗಾಗಲೇ ತಡವಾಗಿದೆ ಎಂದು ಕರೆ ಮಾಡಿ ಕೇಳಿದಳು. ಅವನು ಹೇಳಿದ, ಇನ್ನು 10 ನಿಮಿಷದಲ್ಲಿ ಬಂದು ಬಿಡುವೆ. ಅಷ್ಟರಲ್ಲಿ ಮತ್ತೊಬ್ಬರು ಅಲ್ಲಿಗೆ ಬರುತ್ತಾರೆ. ಅವರು ನಮ್ಮೊಂದಿಗೆ ಊಟಕ್ಕೆ ಸೇರಿಕೊಳ್ಳುತ್ತಾರೆ. ಆ ಇನ್ನೊಬ್ಬರು ಯಾರಿರಬಹುದು ಎಂದು ಯೋಚಿಸುತ್ತಾ ಆಕೆ ಹೊರಗಡೆ ಕಣ್ಣು ಹಾಯಿಸಿದಳು. ಕಾರನ್ನು ಪಾರ್ಕ್ ಮಾಡಿ ಒಳಗೆ ಬರುತ್ತಿದ್ದ ವ್ಯಕ್ತಿಯನ್ನು ಕಂಡು ತನ್ನ ತಂದೆಯ ಹಾಗೆ ಕಾಣುತ್ತಿದ್ದಾರಲ್ಲ ಎಂದುಕೊಂಡಳು. ಹೌದು, ಅವಳಂದುಕೊಂಡಂತೆ ಆ ವ್ಯಕ್ತಿ ಅವಳ ತಂದೆಯೇ ಆಗಿದ್ದ. ಅನಿರೀಕ್ಷಿತವಾಗಿ ಅಲ್ಲಿಗೆ ಬಂದ ತಂದೆಯನ್ನು ಕಂಡು ಅಚ್ಚರಿಯ ಜೊತೆಗೆ ಗಾಬರಿಯೂ ಆಯಿತು. ಅಪ್ಪ ಚೆನ್ನಾಗಿದ್ದೀರಿ ತಾನೇ? ಏನು ಇದ್ದಕ್ಕಿದ್ದಂತೆ ಅದೂ ಇಲ್ಲಿಗೆ ಎಂದು ಕೇಳಿದಳು. ನಿನ್ನನ್ನು ನೋಡಿ ಬಹಳ ದಿನಗಳಾದವು. ನಿನ್ನೊಂದಿಗೆ ಸ್ವಲ್ಪ ಹೊತ್ತು ಕಳೆಯಬೇಕೆನ್ನಿಸಿತು. ನೀನು ಇಲ್ಲಿರುವ ವಿಷಯ ನಿನ್ನ ಗಂಡನಿಂದ ತಿಳಿಯಿತು, ಅದಕ್ಕೆ ಇಲ್ಲಿಗೆ ಬಂದೆ ಎಂದ. ಒಳ್ಳೆಯದಾಯಿತು. ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ, ಇನ್ನೇನು ನಿಮ್ಮ ಅಳಿಯ ಬಂದು ಬಿಡುತ್ತಾರೆ ಎಂದಳು. ಅಷ್ಟರಲ್ಲಿ ಗಂಡನೂ ಬಂದ. ಎಲ್ಲರೂ ಒಟ್ಟಿಗೆ ಊಟ ಮಾಡಿ ಮನೆಗೆ ಹೋದರು. ಮರುದಿನ ಬೆಳಿಗ್ಗೆ ಅಪ್ಪ ಹೇಳಿದ, ನಿನ್ನೆ ಹೊಸ ಸಿನೆಮಾ ಬಿಡುಗಡೆಯಾಗಿದೆ. ಬಹಳ ಚೆನ್ನಾಗಿದೆಯಂತೆ, ಹೋಗೋಣವೇ ಎನ್ನುತ್ತಾ ಸಿನೆಮಾದ ಹೆಸರು ಹೇಳಿದ. ಸಾರಿ ಅಪ್ಪ, ಇಂದು ಆಫೀಸಿನಲ್ಲಿ ತುಂಬಾ ಕೆಲಸವಿದೆ. ಮುಂದಿನ ವಾರ ನೋಡೋಣ ಎಂದಳು ಮಗಳು. ಸರಿ ಎಂದ ಅಪ್ಪ ತನ್ನ ಮನೆಗೆ ಹೊರಟ. ಮಗಳು ಆಫೀಸಿಗೆ ಹೊರಟಳು. ಮುಂದಿನ ವಾರ ಬಂದಾಗ ಅಪ್ಪನಿಗೆ ಕೊಟ್ಟ ಮಾತು ನೆನಪಾಯಿತು. ಅಪ್ಪನ ಮನೆಗೆ ಹೋದಳು. ಆದರೆ ಅಪ್ಪ ಅಲ್ಲಿರಲಿಲ್ಲ. ಆಸ್ಪತ್ರೆ ಸೇರಿದ್ದ. ಗಾಬರಿಯಿಂದ ಆಸ್ಪತ್ರೆಗೆ ಓಡಿದಳು. ಹಾಸಿಗೆಯಲ್ಲಿ ಮಲಗಿದ್ದ ಅಪ್ಪ ಮಾತನಾಡುವ ಶಕ್ತಿಯನ್ನೇ ಕಳೆದುಕೊಂಡಿದ್ದ. ಇವಳ ಬರುವಿಕೆಗಾಗಿಯೇ ಕಾಯುತ್ತಿದ್ದನೇನೋ ಎಂಬಂತೆ ಅವಳ ಮುಖವನ್ನೊಮ್ಮೆ ನೋಡಿ ಮುಗುಳಕ್ಕೂ ಒಂದು ಡೈರಿಯನ್ನು ಅವಳ ಕೈಗಿತ್ತು. ಕಣ್ಣುಚ್ಚಿದ ಅಪ್ಪ ಮತ್ತೆ ಕಣ್ಣು ತೆರೆಯಲಿಲ್ಲ. 1-2 ದಿನಗಳ ಬಳಿಕ ಆ ಡೈರಿಯಲ್ಲಿ ಏನಿರಬಹುದೆಂಬ ಕುತೂಹಲದಿಂದ ಡೈರಿಯನ್ನು ತೆರೆದಾಗ ಅದರಲ್ಲಿ ಅಪ್ಪ ಹೀಗೆ ಬರೆದಿದ್ದ, ಮಗಳೇ, ನೀನು ಹುಟ್ಟಿದ ದಿನವನ್ನು ಸಂಭ್ರಮಿಸಲಿಲ್ಲ, ಚಿಕ್ಕಂದಿನ ನಿನ್ನ ಆಟಪಾಠಗಳನ್ನು ನೋಡಿ ನಲಿಯಲಿಲ್ಲ, ರಜೆಯಲ್ಲಿ ಎಲ್ಲಿಗೂ, ಕೊನೆ ಪಕ್ಷ ಒಂದು ಸಿನೆಮಾಗೂ ಕರೆದುಕೊಂಡು ಹೋಗುತ್ತಿರಲಿಲ್ಲ. ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸಿಕೊಳ್ಳಬೇಕು, ಜೀವನ ಮಟ್ಟವನ್ನು ಹೆಚ್ಚಿಸಿಕೊಳ್ಳಬೇಕು ಎಂಬ ಧಾವಂತದಲ್ಲಿ ಹೆಚ್ಚು ಕೆಲಸ, ಹೆಚ್ಚು ಸಂಪಾದನೆ ಇವೆರಡೇ ಆಗ ನನ್ನ ಮನಸ್ಸಿನಲ್ಲಿದ್ದುದು. ಸಂಬಂಧವನ್ನು ಕಡೆಗಣಿಸಿ ಹಣಕ್ಕೆ ಹೆಚ್ಚು ಮಹತ್ವ ಕೊಡುತ್ತಾ ನಾನೆಂಥ ತಪ್ಪು ಮಾಡಿದೆ ಎಂದು ಈಗ ಅರಿವಾಗಿದೆ. ಆದರೇನು ಪ್ರಯೋಜನ? ಕಾಲ ಮೀರಿ ಹೋಗಿದೆ. ಮಗಳೇ, ನಾನು ಮಾಡಿದ ತಪ್ಪನ್ನು ನೀನು ಮಾಡಬೇಡ. ಸಂಬಂಧಗಳು ದೀಪದ ಎಣ್ಣೆಯಂತಿರಬೇಕು. ಯಾರೇ ಎಷ್ಟೇ ಬತ್ತಿಯಿಟ್ಟರೂ ಅದು ಬೆಳಗುತ್ತಿರಬೇಕು. ಪತ್ರ ಓದಿದ ಮಗಳ ಕಣ್ಣಂಚಿನಲ್ಲಿ ನೀರು ಹರಿಯಿತು. ನಮ್ಮ ಕೆಲಸಕ್ಕೆ, ಸಂಪಾದನೆಗೆ ಅಗತ್ಯಕ್ಕಿಂತ ಹೆಚ್ಚು ಮಹತ್ವ ಕೊಟ್ಟು ಹೆಚ್ಚು ಹೆಚ್ಚು ಸಂಪಾದಿಸುತ್ತೇವೆ. ಆದರೆ ಯಾರಿಗೆ ಎಂಬುದನ್ನೇ ಮರೆತು ಬಿಡುತ್ತೇವೆ. ನಾವು ಅವರನ್ನು ನೆನಪು ಮಾಡಿಕೊಳ್ಳುವಷ್ಟರಲ್ಲಿ ಅವರು ನಮ್ಮನ್ನು ಮರೆತು ಬಿಡುವ ಅಪಾಯವಿರುವುದರಿಂದ ಸಂಬಂಧ ಮುಖ್ಯವಾಗಿರಬೇಕೇ ಹೊರತು ಸಂಪತ್ತಿನ ಗಳಿಕೆ ಮುಖ್ಯವಾಗಬಾರದು ಎಂಬ ಬದುಕಿನ ಅಮೂಲ್ಯ ಪಾಠವನ್ನು ಅಪ್ಪ ಕಲಿಸಿ ಹೋಗಿದ್ದಾನೆ. ಇದು ನನಗೆ ಮಾತ್ರವಲ್ಲ, ಬಹುಶಃ ಎಲ್ಲ ತಂದೆ ತಾಯಿಗಳಿಗೂ ಅನ್ವಯಿಸಬಹುದಾದ ಪಾಠ ಎಂದು ಡೈರಿಯನ್ನು ಮುಚ್ಚಿಟ್ಟಳು. ಸಂಪಾದನೆಯ ಹೆಸರಿನಲ್ಲಿ ಇಂದು ಸಮಯವಿಲ್ಲವೆಂದು ತನ್ನವರ ಜೊತೆಗೆ ಕಾಲ ಕಳೆಯಲು ಮನಸ್ಸು ಮಾಡದಿದ್ದರೆ ನಾಳೆ ಸಮಯ ಮಾತ್ರ ಇದ್ದು ನನ್ನವರು ಅಂತ ಯಾರೂ ಇಲ್ಲ ಎಂದಾಗ ಜೀವಿಸುವ ಪ್ರತಿಯೊಂದು ಗಳಿಗೆಯೂ ನರಕವಾಗಬಹುದು. ಎಲ್ಲರೂ ಅವನ ಸೇವಕರೇ. ಹಿಂದೆ ಒಬ್ಬ ರಾಜನಿದ್ದ. ಅಧಿಕಾರದ ಮದದಿಂದ ಮೆರೆಯುತ್ತಿದ್ದ ಅವನು ತಾನು ಯಜಮಾನ, ಉಳಿದವರೆಲ್ಲ ನನ್ನ ಸೇವಕರು ಎಂಬ ಮನೋಭಾವದಿಂದ ಎಲ್ಲರನ್ನೂ ಬಹಳ ಕೀಳಾಗಿ ಕಾಣುತ್ತಿದ್ದ. ಅವನ ಅಹಂಕಾರವನ್ನು ಇಳಿಸುವುದು ಹೇಗೆಂದು ಪ್ರಜೆಗಳು ಯೋಚಿಸುತ್ತಿದ್ದ ಸಮಯದಲ್ಲಿ ರಾಜನನ್ನು ತುರ್ತಾಗಿ ಕಾಣಲೆಂದು ಉರುಗೋಲನ್ನು ಊರಿಕೊಂಡು ಒಬ್ಬ ಮುದುಕ ಅರಮನೆಗೆ ಬಂದ. ರಾಜನನ್ನು ಕಂಡ ಕೂಡಲೇ, ಪ್ರಭುಗಳೇ, ದೂರದಿಂದ ನಡೆದು ಬಂದಿರುವುದರಿಂದ ಬಹಳ ಆಯಾಸವಾಗಿದೆ. ಇಲ್ಲೇ ನೆಲದ ಮೇಲೆ 1-2 ನಿಮಿಷ ಕುಳಿತುಕೊಳ್ಳಲೇ ಎಂದು ಕೇಳಿದ. ಏನು? ನನ್ನ ಮುಂದೆ ನೀನು ಕುಳಿತುಕೊಳ್ಳುವುದೇ? ರಾಜನೆಂದರೆ ಏನೆಂದು ತಿಳಿದಿರುವೆ. ನಾನು ಯಜಮಾನ, ನೀನು ಸೇವಕ. ನನ್ನ ಮುಂದೆ ನೀನು ಕುಳಿತುಕೊಳ್ಳಬಾರದು. ಅದೇನು ಹೇಳಬೇಕೋ ಅದನ್ನು ನಿಂತುಕೊಂಡೇ ಹೇಳು ಎಂದ ದರ್ಪದಿಂದ. ಪ್ರಭುಗಳೇ, ನಮ್ಮೆಲ್ಲರ ಯಜಮಾನ ಬೇರೊಬ್ಬನಿರುವಾಗ ನಾನೇ ನಿಜವಾದ ಯಜಮಾನ ಎಂದುಕೊಳ್ಳುವುದು ಮೂರ್ಖತನವಲ್ಲವೇ? ಇಲ್ಲಿ ಯಾರಿಗೆ ಯಾರೂ ಯಜಮಾನರಲ್ಲ, ಒಬ್ಬರು ಇನ್ನೊಬ್ಬರಿಗೆ ಸೇವೆ ಮಾಡುವವರೇ ಆಗಿರುತ್ತಾರೆ. ಬೇಕಾದರೆ ನನ್ನ ಮಾತನ್ನು ಪ್ರಮಾಣೀಕರಿಸುತ್ತೇನೆ. ಅದಕ್ಕೂ ಮೊದಲು ನಾನು ಇಲ್ಲಿಗೆ ಬಂದ ಉದ್ದೇಶವನ್ನು ಹೇಳುತ್ತೇನೆ. ನಮ್ಮ ಹಳ್ಳಿಯಲ್ಲಿ ಕುಡಿಯುವ ನೀರಿಗೆ ಬಹಳ ತೊಂದರೆಯಾಗಿದೆ. ಇರುವ ಜಲಮೂಲಗಳೆಲ್ಲ ಬತ್ತಿ ಹೋಗಿವೆ.
ತಾವು ದಯವಿಟ್ಟು ಒಂದು ಕೊಳವೆ ಬಾವಿಯನ್ನು ಆದಷ್ಟು ಬೇಗ ತೋಡಿಸಿ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ವಿನಂತಿಸಿಕೊಳ್ಳಲು ಬಂದಿದ್ದೇನೆ ಎಂದ ಮುದುಕ. ಮೊದಲು ನಿನ್ನ ಮಾತನ್ನು ಪ್ರಮಾಣೀಕರಿಸು. ಅದರಲ್ಲಿ ನೀನು ಗೆದ್ದರೆ ಒಂದೇನು 3 ಕೊಳವೆ ಬಾವಿಗಳನ್ನು ತೋಡಿಸುತ್ತೇನೆ. ಒಂದು ವೇಳೆ ಸೋತರೆ ನಿನ್ನನ್ನು ಸೆರೆಮನೆಗೆ ಕಳಿಸುತ್ತೇನೆ. ಇದು ನನ್ನ ಸವಾಲು ಎಂದ ರಾಜ. ಆಗಲಿ ಪ್ರಭುಗಳೇ, ನಿಮ್ಮ ಸವಾಲನ್ನು ಸ್ವೀಕರಿಸುತ್ತೇನೆ. ಅದಕ್ಕೂ ಮೊದಲು ಯಾವುದಾದರೂ ಸವಾಲನ್ನು ಸ್ವೀಕರಿಸಿದಾಗ ಆ ವ್ಯಕ್ತಿಯ ಕಾಲನ್ನು ಮುಟ್ಟುವುದು ನಮ್ಮ ಹಳ್ಳಿಯಲ್ಲಿ ಹಿಂದಿನಿಂದ ನಡೆದು ಬಂದ ಪದ್ಧತಿ. ಅದರಂತೆ ನಾನು ನಿಮ್ಮ ಕಾಲನ್ನು ಮುಟ್ಟಲೇ ಎಂದು ಕೇಳಿದ ಮುದುಕ. ಕಾಲನ್ನು ಮುಟ್ಟುತ್ತೇನೆ ಎಂದರೆ ನಮಸ್ಕರಿಸುತ್ತೇನೆ ಎಂದರ್ಥ. ಅದನ್ನು ಬೇಡವೆನ್ನುತ್ತೇನೆ ಎಂದ ರಾಜ. ಹಾಗಾದರೆ ಈ ಕೋಲನ್ನು ಹಿಡಿದುಕೊಳ್ಳಿ, ನಾನು ಬಗ್ಗಬೇಕಲ್ಲವೇ ಎಂದ ಮುದುಕ. ರಾಜ ಅವನ ಕೈಯಿಂದ ಕೋಲನ್ನು ತೆಗೆದುಕೊಂಡ. ಮುದುಕ ಕಾಲನ್ನು ಮುಟ್ಟಿದ ಮೇಲೆ ಕೋಲನ್ನು ಕೊಡಿ ಎಂದ. ರಾಜ ಕೊಟ್ಟ. ಪ್ರಭುಗಳೇ, ನಾನು ಕೋಲನ್ನು ಹಿಡಿದುಕೊಳ್ಳಿ ಎಂದಾಗ ಹಿಡಿದುಕೊಂಡಿರಿ, ಮತ್ತೆ ಕೊಡಿ ಎಂದು ಕೇಳಿದಾಗ ಕೊಟ್ಟಿರಿ ಅಂದ ಮೇಲೆ ಎಲ್ಲರೂ ಸೇವಕರೇ ಅಲ್ಲವೇ? ಇದಕ್ಕಿಂತ ಹೆಚ್ಚಿನ ಪುರಾವೆ ಬೇಕೆ? ಇಂದಿದ್ದು ನಾಳೆ ಇಲ್ಲವಾಗುವ ಅಧಿಕಾರ ಸಿಕ್ಕಾಗ ಅದು ಯಾರೇ ಆಗಿರಲಿ, ಯಾವುದೇ ರೀತಿಯ ಅಧಿಕಾರವೇ ಇರಲಿ, ನೊಂದವರ ಕಣ್ಣೀರು ಒರೆಸಲು ಬಳಸಬೇಕು, ಕಣ್ಣೀರು ಹರಿಸಲು ಅಲ್ಲ ಎಂದ. ಈ ಮುದುಕನ ಮಾತಿನಿಂದ ರಾಜನ ಕಣ್ಣು ತೆರೆಯಿತು. ಅವನ ಬುದ್ಧಿವಂತಿಕೆಯನ್ನು ಧೈರ್ಯವನ್ನು ಮೆಚ್ಚಿಕೊಂಡ ರಾಜ ತಾನು ಹೇಳಿದಂತೆ 3 ಕೊಳವೆ ಬಾವಿಗಳನ್ನು ತೋಡಿಸುವುದರ ಮೂಲಕ ಮುದುಕನ ಕೋರಿಕೆಯನ್ನು ನೆರವೇರಿಸಿದ. ಅಧಿಕಾರ ಎನ್ನುವುದು ದುಡ್ಡು ಕೊಟ್ಟು ಪಡೆಯುವಂಥದ್ದಲ್ಲ, ಬಲವಂತವಾಗಿ ಕಿತ್ತುಕೊಳ್ಳುವುದೂ ಅಲ್ಲ, ಅದು ಬೇರೆಯವರು ಪ್ರೀತಿಯಿಂದ ನೀಡುವಂಥದ್ದು. ಜನಸೇವಕನಾದ ಅಧಿಕಾರಿಗೆ ಜನರ ಸೇವೆ ಮುಖ್ಯವೇ ಹೊರತು ದರ್ಪಮದಗಳು ಅಲ್ಲ, ಸದ್ಬಳಕೆ ಮುಖ್ಯವೇ ಹೊರತು ದುರ್ಬಳಕೆಯಲ್ಲ, ಏಕೆಂದರೆ ಅಧಿಕಾರ ಶಾಶ್ವತವಲ್ಲ, ಅಧಿಕಾರಿ ಮಾಡಿದ ಜನೋಪಯೋಗಿ ಕೆಲಸಗಳು ಶಾಶ್ವತ.